ನಮಸ್ಕಾರ. ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಹ್ಯಾಪಿ ನ್ಯೂಸ್, ಒಂದು ಬಿಗ್ ಗುಡ್ ನ್ಯೂಸ್ ಅಂತ ನಾವು ಹೇಳಬಹುದು. ಏನೈತೆ ಅಂದರೆ, ಈಗ ನಮ್ಮ ಎಲ್ಲರಿಗೆ ಗೊತ್ತಿರುವಂಥ ವಿಷಯ, ಎಕ್ಸಾಮ್ ಆಗೋಕ್ಕಿಂತ ಬಿಫೋರ್ ನಮ್ಮ ಸರ್ಕಾರ ವತಿಯಿಂದ ಒಂದು ಒಂದು ಮಂತ್ರ ಅಂದರೆ ಶಿಕ್ಷಣ ಮಂತ್ರಿ ವತಿಯಿಂದ ಒಂದು ಮೆಸೇಜ್ ಬಂದಿತ್ತು. ಏನಂತಂದರೆ, ಈ ವರ್ಷ ನಾವು ಎಸ್ ಎಸ್ ಸಿಯಲ್ಲಿ 625 ಜಾಗ 525 ಮಾರ್ಕ್ಸವನ್ನು ನಾವು ಕನ್ಸಿಡರ್ ಮಾಡ್ತೀವಿ ಮತ್ತು ಅದರಲ್ಲಿ ಹಿಂದಿ ಸಬ್ಜೆಕ್ಟಿಗೆ ನಾವು ಗ್ರೇಡ್ ಮಾರ್ಕ್ಸನ್ನು ಕುಡಿತೀವಂತ ಒಂದು ಆದೇಶವನ್ನು ಇವರು ನಮ್ಮದು ಶಿಕ್ಷಣ ಮಂತ್ರಿ ಒಂದು ಹೇಳಿದರು. ಅದಕ್ಕೆ ಸ್ವಲ್ಪ ಹಲವಾರು ಕಡೆ ವಿವಿಧ ಪ್ರಕಾರದ ಅದು ಒಂದು ಏನಂದರೆ ವಿರೋಧ ಆಗಿತ್ತು. ವಿರೋಧ ಆಗಿದ ತಕ್ಷಣ ಈ ಕೇಸುಗಳು ಈ ವಿಷಯವನ್ನು ನ್ಯಾಯಾಲಯಕ್ಕೆ ಹೋಗಿತ್ತು. ನಮ್ಮ ರಾಜ್ಯದ ಹೈಕೋರ್ಟ್ನಲ್ಲಿ ಹೋಗಿತ್ತು. ಆ ಹೈಕೋರ್ಟ್ನಿಂದ ಈಗ ಸದ್ಯದಲ್ಲಿ ಏನು ಆದೇಶ ಬಂದಿದೆ, ಅದರದ್ದು ಏನು ಆರ್ಡರ್ ಬಂದಿದೆ ಅಂದರೆ, ಮಾನನೀಯ ನ್ಯಾಯಾಲಯ ವತಿಯಿಂದ ಆರ್ಡರ್ ಏನು ಬಂದಿದೆ ಅಂದರೆ, ವಿದ್ಯಾರ್ಥಿಗಳಿಗೆ 625 ಸೇಮ್ ಆ್ಯಸ್ ಎ ಪ್ರೀವಿಯಸ್ ಹೇಗೆ ಇತ್ತು ಅದರ ಅಕಾರ್ಡಿಂಗ್ ಟು ಅವರಿಗೆ ರಿಸಲ್ಟನ್ನು ಕೊಡಬೇಕು ಮತ್ತು ಗ್ರೇಡ್ ಮಾರ್ಕ್ಸ್ ಅವರಿಗೆ ಕೊಡಬಾರದು. ವಿದ್ಯಾರ್ಥಿಗಳು ಒಂದು ವರ್ಷದಿಂದ ಸತತವಾಗಿ ಅವರು ಈ ವಿಷಯವನ್ನು ಓದಿ ಶ್ರಮಪಟ್ಟು ಆ ವಿಷಯದಲ್ಲೂ ಒಳ್ಳೆಯ ಮಾರ್ಕ್ಸ್ ತರಬೇಕೆಂಬ ಉದ್ದೇಶದಿಂದ ಅವರು ಶ್ರಮಪಟ್ಟಿದ್ದಾರೆ. ಅವರ ಶ್ರಮದ ಪ್ರಕಾರ ಅವರಿಗೆ ಫಲಿತಾಂಶ ಬರಬೇಕು ಎಂಬ ನ್ಯಾಯಾಲಯವರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಮತ್ತು ಇಲ್ಲಿ ಹೇಳುವನೇನೆಂದರೆ, ಇದು ನಮ್ಮ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಬರೆದಿರುವಂಥ ಪರೀಕ್ಷೆಯಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಅವರಿಗೆಲ್ಲರಿಗೆ ತಾವು ಹಿಂದಿಯಲ್ಲಿ ಎಷ್ಟು ಮಾರ್ಕ್ಸ್ಗಳನ್ನು ಪಡೆಯಬೇಕು ಆಶಯದಿಂದ ನೀವು ಬರೆದಿರಿ, ನಿಮ್ಮ ಔಟ್ ಆಫ್ ಬರಬೇಕೆಂಬ ಆಶಯದಲ್ಲಿ ಇತ್ತು. ಆದರೆ ಇಲ್ಲಿ ನಿಮಗೆ ಗೆಲುವು ಸಿಗಿದೆ, ನೀವು ಇಲ್ಲಿ ನಿಮ್ಮದು ವಿನ್ ಆಗಿದೆ ಮತ್ತು ನಿಮ್ಮ ಎಷ್ಟು ಮಾರ್ಕ್ಸ್ ಬರುತ್ತದೆ ಎಂಬ ನೀವು ಡೌಟದಲ್ಲಿ ಇದ್ದಿದ್ದೀರಿಲ್ಲ. ಈಗ ಏನೂ ಡೌಟೇ ಇಲ್ಲ, ಏನೂ ಗ್ರೇಡ್ ಮಾರ್ಕ್ಸ್ ಇಲ್ಲ. ಈಗ ನೀವು ಎಷ್ಟು ಅಂಕಗಳನ್ನು ಗಳಿಸ್ತೀರಿ ಆ ಅಂಕಗಳು ನಿಮ್ಮ ಮಾರ್ಕ್ಸ್ ಶೀಟಲ್ಲಿ ಬರುತ್ತದೆ ಅಂತ ಹೇಳುತ್ತಾ, ಮತ್ತು ಮಾನನೀಯ ನ್ಯಾಯಾಲಯವರು ಹಲವಾರು ಅಂಕಿಅಂಶಗಳನ್ನು ಪರಿಗಣಿಸಿ ಕೊನೆಯಲ್ಲಿ ಒಂದು ತೀರ್ಪು ಏನಂತಂದರೆ, ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ಅನ್ಯಾಯ ಆಗಬಾರದು. ಏಕೆ ಅಂದರೆ, ಈ ಪ್ಲಾನ್ಗಳನ್ನು ಸರ್ಕಾರ ಮಾಡಬೇಕಂದ್ರೆ ಅದು ಬಿಫೋರೇ 1 ವರ್ಷ 2 ವರ್ಷ ಬಿಫೋರೇ ಆ ವಿದ್ಯಾರ್ಥಿಗಳಿಗೆ ನಾವು ಇಂಟಿಮೇಷನ್ ಕೊಡಬೇಕಾಗುತ್ತದೆ. ಸಡನ್ಲಿವಾಗಿ ನೀವು 2 ದಿವಸ ಬಿಫೋರೇ ಬಂದು ನಾವು ಗ್ರೇಡ್ ಮಾರ್ಕ್ಸ್ ಕೊಡ್ತೇವೆ ಅಂತ ಹೀಗೆ ನೀವು ಮಾಡಿದರೆ ಈ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತದೆ ಎಂಬ ಆಶೆಯಿಂದ ಮತ್ತು ಮಾನನೀಯ ನ್ಯಾಯಾಲಯಗಳು ಇವತ್ತು ಒಂದು ತೀರ್ಪು ಕೊಟ್ಟಿದೆ. ಈ ತೀರ್ಪು ಪ್ರಕಾರ ಅಂದರೆ ಎಸ್ ಎಲ್ ಸಿಯಲ್ಲಿ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ಆಗಿದೆ ಅಂತ ನಾವು ಹೇಳುತ್ತೇವೆ. ಆ ವಿದ್ಯಾರ್ಥಿಗಳಿಗೆ ಈಗ ಎಸ್ ಎಸ್ ಸಿದಲ್ಲಿ 625ದಲ್ಲಿ ಅವರು ಮಾರ್ಕ್ಸವನ್ನು ಕನ್ಸಿಡರ್ ಆಗುತ್ತದೆ, ಅದರ್ವೈಸ್ 525 ಇಲ್ಲ ಅಂತ ಹೇಳುತ್ತಾ ಇಲ್ಲಿ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಖುಷಿಯಾಗುವ ಒಂದು ದಿವಸ ಅಂತ ಹೇಳುತ್ತಾ, ಇಲ್ಲಿ ನಾನು ಸ್ವಲ್ಪ ಒಂದು ಅಪ್ಡೇಟ್ ಬಂದಿತ್ತು. ಆ ಅಪ್ಡೇಟ್ ನಿಮ್ಮ ಮುಂದೆ ಹೇಳಕ್ಕೆ ನಾನು ಇಷ್ಟಪಟ್ಟಿನಿ ಮತ್ತು ನಿಮ್ಮ ಎಲ್ಲರಿಗೆ ಅರ್ಥ ಆಗುತ್ತೆ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡಿದ್ದು. ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬಂದರೆ ನಾವು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಎಲ್ಲರಿಗೆ ಶುಭವಾಗಲಿ.